Hi, good morning students. Now I do 8th standard Hindi. I think in previous class we start that lesson number 9, mobile ka bolbala. Yes or no children? Okay, now I will continue that lesson. ಲಾಸ್ಟ್ ಕ್ಲಾಸಲ್ಲಿ ಏನಾಗಿತ್ತು, ಸೊ ಒಂದು ಡ್ರಾಯಿಂಗ್ ರೂಮ್ ಕೋಣೆಯಲ್ಲಿ ಒಂದು ಟೆಲಿಫೋನ್ ಅನ್ನೋದು ಏನಾಗಿದೆ ಯೂಸ್ ಆಗದೆ ಒಂದು ಮೂಲೆಯಲ್ಲಿ ಬಿದ್ದಿರುತ್ತೆ. ಯಾರ ಮನೇಲಿ? ಮಿಸ್ಟರ್ ಶರ್ಮಾ ಅವ್ರ ಮನೇಲಿ. ಸೊ ಆ ಜಾಗಕ್ಕೆ ಏನು ಬಂದಿರುತ್ತೆ? ಮೊಬೈಲ್ ಬಂದಿದೆ. ಸೊ ಇಲ್ಲಿ ಮೊಬೈಲ್ ಮತ್ತು ಟೆಲಿಫೋನ್ ಮಧ್ಯೆ ಕಾನ್ವರ್ಸೇಷನ್ ನಡೆಯುತ್ತೆ. ಟೆಲಿಫೋನ್ ಹೇಳುತ್ತೆ ಏನಂತ, ನೋಡೋದಕ್ಕೆ ನೀನು ಒಳ್ಳೆ ಚಿಕ್ಕು ಇಲಿ ಮರಿ ಥರ ಇದೆಯಾ, ಆದರೆ ಜನ ಏನು ಮಾಡ್ತಾರೆ, ನಿನ್ನನ್ನು ಒಂದು ಸೆಕೆಂಡು ಬಿಡದೆ ಯಾವಾಗಲೂ ತಮ್ಮ ಜೊತೆಯಲ್ಲಿ ಇಟ್ಕೊಂಡು ಓಡಾಡ್ತಾರೆ, ನನ್ನನ್ನು ಯಾರೂ ಕೇರ್ ಮಾಡೋದೇ ಇಲ್ಲ. ಆಗ ಮೊಬೈಲು ಟೆಲಿಫೋನ್ಗೆ ಸಮಾಧಾನ ಮಾಡುತ್ತೆ, ನೀನು ನನಗೆ ಅಣ್ಣ ಇದ್ದಾಗೆ, ಇವತ್ತು ನಾನು ನಿನ್ನ ಜಾಗದಲ್ಲಿ ಬಂದಿರ್ಬೋದು, ಆದರೆ ನಾನೇನು ಶಾಶ್ವತ ಅಲ್ಲ. ಸೊ ನನ್ನ ಜಾಗಕ್ಕೆ ಇನ್ನೊಬ್ಬರು ಯಾರಾದರೂ ಬಂದಾಗ ನಾನೇನು ಮಾಡಬೇಕಾಗತ್ತೆ, ಜಾಗನ ಬಿಟ್ಕೊಡ್ಬೇಕಾಗತ್ತೆ. ಸೊ ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸ್ಬಿಡು, ನಾನು ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ. ಸೊ ಈ ರೀತಿ ಕಾನ್ವರ್ಸೇಷನ್ ಆಗಿದ್ದು ಎಲ್ಲಿವರೆಗೂ ನಿಂತಿತ್ತು? पेज नंबर 65. टेलीफोन. अच्छा बच्चों, आज तो मुझे उपदेश दे रहे हो, कोई बात नहीं, तुम्हारे साथ भी कभी इस तरह का व्यवहार होगा, तब पता चलेगा. याद रखना, समय सदा एक सा नहीं रहता. ಸರಿ ಬಿಡು ಮಗು, ಯಾಕೆ ಸುಮ್ಮನೆ ನಾನು ನೀನು ಮಾತಾಡಿದ್ರು ಅದರಿಂದ ಏನೂ ಪ್ರಯೋಜನ ಆಗಲ್ಲ. ಆದರೆ ನೀನು ಹೇಳೋದ್ರಿಂದ ನನಗೊಂದು ಮಾತಾಡ್ತಾ ಆಗಿದೆ. ಏನಪ್ಪ ಅಂದರೆ, ಸಮಯ ಸದಾ ಏಕ್ ಸಾಥ್ ನಹಿ ರಹತಾ, ಅಂದರೆ ಸಮಯ ಅನ್ನೋದು ಯಾವಾಗಲೂ ಒಂದೇ ಥರ ಇರಲ್ಲ, ಅದು ಚೇಂಜ್ ಆದಾಗೆ ನಾವೇನಾಗ್ತಾ ಹೋಗಬೇಕು, ಅದಕ್ಕೆ ಅಡ್ಜಸ್ಟ್ ಆಗ್ತಾ ಹೋಗಬೇಕು ಅಂತ ಟೆಲಿಫೋನ್ ಮೊಬೈಲ್ಗೆ ಹೇಳುತ್ತೆ. ಇಲ್ಲಿವರೆಗೂ ಲೆಸನ್ ಆಗಿತ್ತು, ಹೌದಲ್ವಾ ಮಕ್ಕಳ? ಸೊ ಈಗ ನೆಕ್ಸ್ಟ್ ಲೆಸನ್ ಕಂಟಿನ್ಯೂ ಮಾಡಿ ಓದ್ತೀನಿ, ಕೇಳಿಸ್ಕೊಳ್ಳಿ. ಪೇಜ್ ನಂಬರ್ 65. I think all of you open your textbooks. Okay, now I'll read that lesson. Listen that. चीटी. पर्दे के पीछे से मेरे प्यारे दोस्त, तुमने सच कहा, समय सदा एक समान नहीं रहता. एक मीठी व प्यारी सुरीली सी आवाज सुनकर दोनों चौंक उठे और अपने चारों ओर देखने लगे. दोनों एक साथ, अरे यह आवाज जो दादी के बक्से से आ रही है. दोनों बक्सा खोलते हैं तो वहां पर पड़ी बहुत पुरानी चिट्ठी को देखकर चौंक जाते हैं. चिट्ठी. मेरे प्यारे ट्रिंग ट्रिंग, जो स्थिति आज तुम्हारी है उसे मैंने भी भुगता हूँ है. टेलीफोन. वो कैसे? चिट्ठी. हाँ, क्या दिन थे जब मेरे अंदर गुलाब की पत्तियां रखकर प्रेमी प्रेमिका एक दूसरे को भेजते थे. यदि मुझे पहुंचाते में कुछ देरी हो जाती तो लोगों की बेचैनी बढ़ जाती है, पर तुम जब से आए हो तो लोग लिखना ही भूल गए. सब तुम पर ही गिटर पिटर करने लगे. मोबाइल. चिट्ठी बहन, निराश मत हो, है तो समय का हेर पेर है, सभी के दिन फिरते रहते हैं. चिट्ठी. यही तो मैं कहती हूँ भैया, तुम्हारे आने पर टेलीफोन भाई को दुख नहीं मानना चाहिए, बल्कि खुशी खुशी आपका स्वागत करना चाहिए. दुनिया में कुछ भी शाश्वत नहीं, पता नहीं है मानव जाति कल क्या नहीं खोज कर दे. मोबाइल. तुम सत्य कह रही हो. अब जो नए मोबाइल की खोज की जा रही है उसमें बात करने वाला व सुनने वाला एक दूसरे को देखा भी सकते हैं. चिट्ठी. मुस्कुराते हुए. इसीलिए मैं तो यही कहती हूँ, जो मिल जाए, जितना मिल जाए उसी में खुश रहना सीखो. मोबाइल और चिट्ठी की बातें सुनकर टेलीफोन की अपनी स्थिति को समझा और मुस्कुराकर दोनों को गले लगा लिया.
जैसे ही गले मिले तो मोबाइल पर रिंग ट्यून बज उठी। जिंदगी एक सफ़र है सुहाना, यहाँ कल क्या हो किसने जाना। धीरे धीरे पर्दा गिरता है। मंच पर नाटक करते समय अध्यापक की सहायता से टेलीफोन, मोबाइल व चिट्ठी के पहचान चिन्ह चित्र बना ले। ಸೊ ಟೆಲಿಫೋನ್ ಆವೃತ್ತಿ ಹೇಳುತ್ತೆ ಏನಂತ, ಸಮಯ ಸದಾ ಏಕ ಸಾ ನಹಿ ರಹತಾ, ಸಮಯ ಅನ್ನೋದು ಯಾವಾಗಲೂ ಒಂದೇ ಸಮ ಇರೋಲ್ಲ. ಅದಾದಮೇಲೆ ಬೇರೆ ಒಂದು ವಾಯ್ಸ್ ಬರುತ್ತೆ ಏನಂತ, ಮೇರೆ ಪ್ಯಾರೆ ದೋಸ್ತ್ ತುಮ್ನೆ ಸಚ್ ಕಹಾ, ಸಮಯ ಸದಾ ಏಕ್ ಸಮ ನಹಿ ರಹತಾ. ಹೌದು ಗೆಳೆಯರೇ, ನೀವು ಹೇಳ್ತಾ ಇರೋದು ಕರೆಕ್ಟು, ಸಮಯ ಅನ್ನೋದು ಯಾವಾಗಲೂ ಒಂದೇ ಥರ ಇರೋಲ್ಲ ಅಂತ. ಯಾರು ಅಂತ ಹೇಳಿ, ಏಕ್ ಮೀಟಿ ಕಿ ಪ್ಯಾರಿ ಸುರಲಿ, ಯಾವುದೋ ಒಂದು ಬುಕ್ನಿಂದ ಈ ಒಂದು ಶಬ್ದ ಬರ್ತಿರುತ್ತೆ. ಸೊ ಇದನ್ನು ನೋಡಿ ಇದನ್ನು ಕೇಳಿ ಟೆಲಿಫೋನ್ ಮತ್ತು ಮೊಬೈಲ್ಗೆ ತುಂಬ ಆಶ್ಚರ್ಯ ಆಗುತ್ತೆ. ಆಗ ಅವರು ಅದನ್ನು ಎಲ್ಲಿಂದ ಬರ್ತಿದೆ ಅಂತ ಆ ಕಡೆ ಈ ಕಡೆ ನೋಡ್ತಾರೆ. ಆಗ ಇಬ್ಬರು ಟೆಲಿಫೋನ್ ಮತ್ತು ಮೊಬೈಲ್ ಕೇಳ್ತಾರೆ, ಅರೆ ಯಹ ಆವಾಜ್ ತೋ ದಾದಿ ಕೆ ಬಕ್ಸೆ ಸೆ ಆ ರಹಿ ಹೈ. ಈ ಒಂದು ಸೌಂಡು ಅಕ್ಕನ ಬ್ಯಾಗಿಂದ ಬರ್ತಾ ಇದೆ. ದೋನೋ ಬಕ್ಸಾ ಖೋಲ್ತೆ ಹೈ, ಹೋಗಿ ಆ ಬ್ಯಾಗನ್ನು ಓಪನ್ ಮಾಡ್ತಾರೆ. ವಹಾ ಪರ್ ಪಡಿ ಬಹುತ್ ಪುರಾನಿ ಚಿಟ್ಟಿ ಕೋ ದೇಕರ್ ದೋನೋ ಚೌಂಕ್ ಜಾತೆ ಹೈ. ಆ ಒಂದು ಬ್ಯಾಗಲ್ಲಿ ಹಳೆಯ ಕಾಲದ ಒಂದು ಲೆಟರ್ ಇರುತ್ತೆ. ಆ ಲೆಟರ್ನ ನೋಡಿ ಮೊಬೈಲ್ ಮತ್ತು ಟೆಲಿಫೋನ್ಗಿಬ್ರಿಗೂ ಆಶ್ಚರ್ಯ ಆಗುತ್ತೆ. ಆಗ ಚಿಟ್ಟಿ ಹೇಳುತ್ತೆ, ಮೇರೆ ಪ್ಯಾರೆ ಟ್ರಿಂಗ್ ಟ್ರಿಂಗ್ ಜೋ ಸ್ಥಿತಿ ಆಜ್ ತುಮಾರಿ ಹೈ ಉಸೆ ಮೈನೆ ಭೀ ಭುಗ್ತಾ ಹೈ. ಏನಪ್ಪ, ಟೆಲಿಫೋನ್ ಟ್ರಿಂಗ್ ಟ್ರಿಂಗ್ ಅಂತ ಸೌಂಡ್ ಮಾಡೋದು ಯಾವುದು? ಟೆಲಿಫೋನ್ಗೆ ಹೇಳುತ್ತೆ, ನೋಡಿ ನಿನ್ನಿಂದ ನನಗಿವತ್ತು ಈ ಪರಿಸ್ಥಿತಿ ಬಂದಿದೆ. ಆಗ ಟೆಲಿಫೋನ್ ಕೇಳುತ್ತೆ, ವಹ್ ಕೈಸೆ, ನಾನೇನು ಮಾಡಿದೆ, ನನ್ನಿಂದ ಏನಕ್ಕೆ ಬಂತು ಅಂತ. ಆಗ ಲೆಟರ್ ಹೇಳುತ್ತೆ, ಹಾಂ ಕ್ಯಾ ದಿನ್ ಥೇ ಜಬ್ ಮೇರೆ ಅಂದರ್ ಗುಲಾಬ್ ಕಿ ಪತ್ತಿಯಾ ರಖಕರ್ ಪ್ರೇಮಿ ಪ್ರೇಮಿಕಾ ಕೋ ಏಕ್ ದೂಸರೆ ಕೋ ಬೇಚ್ತೆ ಥೆ. ಆಗಿನ ಕಾಲದಲ್ಲಿ ಜನ ತಮ್ಮ ಪ್ರೀತಿಯನ್ನು ಹೇಳ್ಕೋಬೇಕು ಅಂದರೆ ನನ್ನೊಳಗೆ ರೋಸ್ ಲೀವ್ಸನ್ನೆಲ್ಲ ಇಟ್ಟು ತಮ್ಮ ಪ್ರೀತಿಯನ್ನು ಹೇಳ್ಕೊತಾ ಇದ್ರು. ಯದಿ ಮುझे पहुंचाने में कुछ देरी हो जाती थी तो लोगों की बेचैनी बढ़ जाती थी. ಯಾವಾಗ ನಿಮ್ಮಂಥ ಟೆಲಿಫೋನ್ಸ್ ಅಂತ ಎಲ್ಲ ಬಂದು ಆವಾಗ ಏನು ಮಾಡಿದ್ರು, ಜನ ಈ ರೀತಿ ಪ್ರೇಮ ನಿವೇದನೆ ಮಾಡ್ಕೊಳ್ಳೋದನ್ನೇ ಬಿಟ್ಬಿಟ್ಟಿದ್ದಾರೆ. ಈಗ ಟೆಲಿಫೋನ್ನಲ್ಲೇ ಮಾತುಕತೆ ಎಲ್ಲ. ಸೊ ಹಾಗಾಗಿ ಬರೆಯೋದನ್ನೇ ಏನು ಮಾಡಿದ್ದಾರೆ ಜನ ಇವಾಗ ಮರ್ತು ಹೋಗಿದ್ದಾರೆ. ಪರ್ ತುಮ್ ಜಬ್ ಸೆ ಆಯೆ ಹೋ ತೋ ಲೋಗ್ ಲಿಖನಿ ಹಿ ಭೂಲ್ ಗಯಾ, ಸಬ್ ತುಮ್ ಪರ್ ಹಿ ಗಿಟರ್ ಪಿಟರ್ ಕರ್ನೆ ಲಗಾ. ನೀನು ಬಂದಮೇಲೆ ಜನ ಏನು ಮಾಡಿದ್ರು, ಬರೆಯೋದನ್ನೇ ಮರ್ತೋಗಿದ್ದಾರೆ. ಬರೀ ಎಲ್ಲ ಈಗೇನಾಗಿದ್ದಾರೆ, ನಿನ್ನ ಮೇಲೆ ಡಿಪೆಂಡ್ ಆಗೋಗಿದ್ರು. ಯಾರ ಮೇಲೆ? ಟೆಲಿಫೋನ್ ಮೇಲೆ. ಆಗ ಮೊಬೈಲ್ ಹೇಳುತ್ತೆ, ಚಿಟ್ಟಿ ಬಹನ್ ನಿರಾಶ್ ಮತ್ ಹೋ, ಹೇ ತೋ ಸಮಯ ಕಾ ಹೇರ್ ಪೇರ್ ಹೈ, ಸಬಿ ಕೆ ದಿನ್ ಫಿರ್ತೆ ರಹತೆ ಹೈ. ಆಗ ಮೊಬೈಲ್ ಹೇಳುತ್ತೆ, ಚಿಟ್ಟಿ ಬಹನ್ ಲೆಟರ್, ನೀವೇನು ಬೇಜಾರು ಮಾಡ್ಕೋಬೇಡಿ, ಇದು ಸಹಜವಾಗಿ ನಡೆಯೋ ಅಂಥದ್ದು. ಇದರಿಂದ ಏನಾಗಿರುತ್ತೆ, ಸಮಯದ ಏರುಪೇರಾಗಿರೋದ್ರಿಂದ ಈ ರೀತಿ ಎಲ್ಲ ಆಗಿರುತ್ತೆ ಅಂತ. ಮತ್ತೆ ಲೆಟರ್ ಹೇಳುತ್ತೆ, ಯಹಿ ತೋ ಮೈ ಕಹತಿ ಹೂಂ ಭಯ್ಯಾ, ತುಮಾರೆ ಆನೆ ಪರ್ ಟೆಲಿಫೋನ್ ಬಾಯಿ ಕೋ ದುಃಖ ನಹಿ ಮಾನಾ ಚಾಹಿಯೇ. ಹೌದು ಗೆಳೆಯ, ನಾನು ಕೂಡ ಅದನ್ನೇ ಹೇಳ್ತಾ ಇರೋದು. ಸೊ ಹೇಗೆ ನೀನು ಬಂದಮೇಲೆ ಟೆಲಿಫೋನಿಗೆ ದುಃಖ ಆಗ್ತಿದೆಯೋ ಹಾಗೆ ಟೆಲಿಫೋನ್ ಬಂದಾಗ ನನಗೂ ಕೂಡ ಅಷ್ಟೇ ದುಃಖ ಆಗಿತ್ತು. ಬಲ್ಕಿ ಖುಷಿ ಖುಷಿ ಆಪ್ಕಾ ಸ್ವಾಗತ ಕರ್ನಾ ಚಾಹಿಯೇ. ಇದರಿಂದ ನಾವು ಬೇಸರ ಪಟ್ಕೊಳ್ಳೋದಕ್ಕಿಂತ ಏನು ಮಾಡಬೇಕು, ಹೊಸ ವಸ್ತುಗಳು ಏನು ಬರುತ್ತೆ ಅವನ್ನ ನಾವೇ ಖುಷಿಯಿಂದ ಇನ್ವೈಟ್ ಮಾಡಬೇಕು. ದುನಿಯಾ ಮೇ ಕುಚ್ ಭಿ ಶಾಶ್ವತ್ ನಹಿ, ಪ್ರಪಂಚದಲ್ಲಿ ಯಾವುದೂ ಕೂಡ ಶಾಶ್ವತವಾಗಿ ಇರೋವಂಥದ್ದು ಅಲ್ಲ. ಪತಾ ನಹಿಯೇ ಮಾನವ ಜಾತಿ ಕಲ್ ಕ್ಯಾ ನಹಿ ಕೋಚದೆ ರಹಿ ಹೈ. ಸೊ ನಾವು ಇದನ್ನು ಏನು ಅರ್ಥ ಮಾಡ್ಕೋಬೇಕಪ್ಪ ಅಂದರೆ, ಪ್ರಪಂಚದಲ್ಲಿ ಮನುಷ್ಯ ಏನು ಮಾಡ್ತಾ ಇದ್ದಾನೆ, ಹೊಸ ವಸ್ತುಗಳನ್ನ ಉತ್ಪಾದನೆ ಮಾಡ್ತಿದ್ದಾನೆ. ಸೊ ಹಾಗಾಗಿ
ದಿನ ದಿನ ಹೊಸ ವಸ್ತುಗಳು ಬರ್ತಿರೋದ್ರಿಂದ ಹಳೆ ವಸ್ತುಗಳಿಗೆ ಬೇಡಿಕೆ ಕಡಿಮೆ ಆಗ್ತಾ ಇರುತ್ತೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಬೇಸರ ಪಟ್ಕೊಳ್ಳೋದಕ್ಕಿಂತ ಏನು ಮಾಡಬೇಕು, ಮನುಷ್ಯ ಏನು ಹೊಸ ವಸ್ತುಗಳನ್ನ ಕಂಡಿರ್ತದಾನೆ ಅವನ್ನ ಖುಷಿಯಿಂದ ಸ್ವಾಗತ ಮಾಡ್ಕೋಬೇಕು ಅಂತ. ಮತ್ತು ಮೊಬೈಲ್ ಹೇಳುತ್ತೆ ತುಮ್ ಸತ್ಯ ಕಹಿ ರಹಿ ಹೋ, ಹೌದು ನೀವು ಸತ್ಯ ಹೇಳ್ತಾ ಇದ್ದೀರಾ. ಅಬ್ ಜೋನ ಈ ಮೊಬೈಲ್ ಕಿ ಜಾ ರಹಿ ಹೈ, ಈಗ ಟೆಲಿಫೋನ್ ಏನೋ ನನ್ನಿಂದ ಅದರ ಲೈಫ್ ಎಂಡ್ ಆಯಿತು ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನಿದ್ದಂಗೆ ಈಗ ಏನಾಗ್ತಾ ಇದೆ, ಇನ್ನೂ ಹೊಸ ರೀತಿಯ ಹೊಸ ಥರದ ಮೊಬೈಲ್ಗಳನ್ನ ತಯಾರಿಸ್ತಾ ಇದ್ದಾರೆ. ಸೊ ನನ್ನಲ್ಲಿ ಏನು ಮಾಡ್ತಾಯಿದ್ರು, ಉಸ್ಮೆ ಬಾತ್ ಕರ್ನೆ ವಾಲ ವಾ ಸುನ್ನೆ ವಾಲ. ನಮ್ಮ ಫೋನಲ್ಲಿ ಏನು ಮಾಡಬೇಕಿತ್ತು, ಬರೀ ಮಾತಾಡ್ಬೋದಿತ್ತು ಅಥವಾ ಮಾತಾಡೋದನ್ನು ಕೇಳಿಸ್ಕೋಬೋದಿತ್ತು. ಆದರೆ ಈಗ ಬರ್ತಾ ಇರೋ ಹೊಸ ಮಾಡೆಲ್ಸಲ್ಲಿ ಏಕ್ ದೂಸರೆ ಕೋ ದೇಖಾ ಬಿ ಸಕ್ತೆ ಹೈ, ಒಬ್ಬರು ಇನ್ನೊಬ್ಬರನ್ನ ನೋಡೋ ಅಂಥ ಅವಕಾಶಗಳನ್ನು ಕೂಡ ಮೊಬೈಲ್ಗಳಲ್ಲಿ ಕೊಟ್ಟಿದ್ದಾರೆ. ಆಗ ಲೆಟರ್ ಹೇಳುತ್ತೆ ಮುಸ್ಕುರಾತೆ ಹುಯೆ ಇಸಿಲಿಯೇ ಮೈ ತೋ ಯಹಿ ಕಹತೋ ಹೋ ಜೋ ಮಿಲ್ ಜಾಯೆ ಜಿತನಾ ಮಿಲ್ ಜಾಯೆ ಉಸಿ ಮೇ ಖುಷಿ ರಹನಾ ಸೀಕೋ. ಅದನ್ನೇ ನಾನು ಹೇಳ್ತಾ ಇರೋದು, ನಮಗೆ ಎಷ್ಟು ಸಿಕ್ಕಿದೆಯೋ ಏನು ಸಿಕ್ಕಿದೆಯೋ ನಾವೇನು ಮಾಡಬೇಕು, ಅದರಲ್ಲೇ ಖುಷಿ ಪಡಬೇಕು. ಯಾಕಂದರೆ ಸಮಯ ಒಂದೇ ಥರ ಇರಲ್ಲ. ಮನುಷ್ಯ ಹೊಸ ಹೊಸ ವಸ್ತುಗಳನ್ನ ಕಂಡುಹಿಡಿತಾನೇ ಇದ್ದಾನೆ. ಸೊ ಹೊಸ ವಸ್ತು ಬಂದಾಗ ಏನು ಮಾಡ್ತೀವಿ, ಹಳೆ ವಸ್ತುಗಳನ್ನ ಮೂಲೆಗೆ ಹಾಕ್ತಾರೆ. ಸೊ ಹಾಗಾಗಿ ಇದರಿಂದ ನಾವು ದುಃಖ ಪಡೋ ಅವಶ್ಯಕತೆ ಇಲ್ಲ. ಆ ಮನುಷ್ಯ ನಾವು ಬಂದಮೇಲೆ ಹೊಸ ವಸ್ತುನ ಕಂಡುಹಿಡಿಯೋವರೆಗೂ ನಮ್ಮನ್ನು ಬಳಕೆ ಮಾಡ್ಕೋತಾನಲ್ಲ, ಅಲ್ಲಿ ಏನು ಸಿಕ್ಕಿರುತ್ತೆ ನಮಗೆ ಅದರಿಂದನೇ ಖುಷಿಯಾಗಿರಬೇಕು ಅಂತ. सो मोबाइल और चिट्ठी के बातें सुनकर टेलीफोन ने अपनी ಸ್ಥಿತಿ ಕೋ ಸಮಜ. ಸೊ ಮೊಬೈಲ್ ಮತ್ತು ಆ ಒಂದು ಲೆಟರ್ನ ಮಾತನ್ನು ಕೇಳಿಸ್ಕೊಂಡು ಟೆಲಿಫೋನ್ಗೆ ಈಗ ತನ್ನ ಪರಿಸ್ಥಿತಿ ಹೇಗಿದೆ ಅನ್ನೋದು ಅರ್ಥ ಆಗುತ್ತೆ. ವಹ ಮುಸ್ಕುರಾ ದೋನೋ ಕಿ ಗಲೆ ಲಗಾ ಲಿಯಾ. ಸೊ ಹಾಗಾಗಿ ಅವು ಖುಷಿಯಿಂದ ಹೋಗ್ತವೆ. ಹಾಗಿದ್ದಂಗೆ ಜೈಸೆ ಹಿ ಗಲೆ ಮಿಲೆ ತೋ ಮೊಬೈಲ್ ಪರ್ ರಿಂಗ್ ಟ್ಯೂನ್ ಬಜ್ ಉಟಿ. ಸೊ ಈ ಒಂದು ಕಾನ್ವರ್ಸೇಷನ್ ಮಧ್ಯೆನೇ ಮೊಬೈಲ್ ರಿಂಗ್ ಆಗುತ್ತೆ. ಸೊ ಅಲ್ಲಿ ಒಂದು ಸಾಂಗ್ ಕೂಡ ಬರುತ್ತೆ, ಏನಂತ, ಜಿಂದಗಿ ಏಕ್ ಸಫರ್ ಹೈ ಸುಹಾನಾ ಯಹ್ ಕಲ್ ಕ್ಯಾ ಹೋ ಕಿಸ್ನೆ ಜಾನ. ಜೀವನ ಅನ್ನೋದು ಇವತ್ತು ಹೇಗಿದೆ ಹಾಗೆ ಅನುಭವಿಸ್ಬೇಕು, ಯಾಕಂದರೆ ನಾಳೆ ಏನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲ್ಲ ಅಂತ. ಸೊ ಧೀರೆ ಧೀರೆ ಪರ್ದಾ ಗಿರ್ತಾ ಹೈ. ಸೊ ಅಲ್ಲಿಗೆ ಆ ಸೀನು ಮುಗಿಯುತ್ತೆ. ಸೊ ದಟ್ ಈಸ್ ದ ಮೊಬೈಲ್ ಕಾ ಬೋಲ್ಬಾಲ. All of you understand that lesson, children? If you're having any doubts, ask me. So I will send that notes in the next class. Okay, children? Thank you.